ಬ್ಯಾಂಕ್ನ ಚುನಾವಣಾ ಅಖಾಡ ರಂಗೇರಿದ್ದು ಎಂಎಲ್ಸಿ ಸಿಟಿ ರವಿ, ಎಸ್ಎಲ್ ಭೋಜೇಗೌಡ, ದಿವಂಗತ ಧರ್ಮೇಗೌಡ ಅವರ ಪುತ್ರ ಸೋನಲ್ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಬಾರಿಯ ಚುನಾವಣೆ ಇಬ್ಬರು ವಿಧಾನ ಪರಿಷತ್ ಶಾಸಕರ ಎಂಟ್ರಿಯಿಂದಾಗಿ ಮತ್ತಷ್ಟು ಚುನಾವಣಾ ಕಾವು ಹೆಚ್ಚಾಗಿದೆ. ಜನವರಿ 17ರಂದು ಚುನಾವಣೆ ನಡೆಯಲಿದ್ದು ಫಲಿತಾಂಶ ಹೊರಬೀಳಲಿದೆ. ಅಧಿಕಾರ ಗದ್ದುಗೆ ಏರಲು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಡಿಸಿಸಿ ಬ್ಯಾಂಕಿಗೆ ಸಂಬಂಧಿಸಿದಂತೆ 13 ನಿರ್ದೇಶಕರ ಸ್ಥಾನದ ಸಂಬಂಧಿಸಿದಂತೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಬಿಜೆಪಿ ಮತ್ತು JDS ಇಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿಕೊಂಡು JDS ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ, 11 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡುತ್ತೆ. ಈ ರೀತಿ ಒಂದು ಹೊಂದಾಣಿಕೆಯ ಮಾತುಕತೆ ಆಗಲ್ಲ. ಈಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಶೆಟ್ಟರು ಹಾಗೂ ಅಜಿತ್ ರಂಜನ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲ ಇಲ್ಲಿಯ ಎರಡೂ ಪಕ್ಷದ ಮುಖಂಡರುಗಳು ಸೇರಿ ನಿರ್ಣಯಿಸಿ ಒಂದು 11 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ, 2 ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡೋದು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ವಿ. ಅದರಂತೆ ಇವತ್ತು ನಾಮಪತ್ರ ಕೆಲವರು ಮೊನ್ನೆ 2ನೇ ತಾರೀಕಿನಿಂದ ನಾಳೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಇದೆ. ಇದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಇಲ್ಲ, ರಾಜಕೀಯ ಪಕ್ಷಗಳು ಇಲ್ಲ. ಆದರೆ ನಾವು ಒಳಗಡೆ ಒಂದು ಇಂಟರ್ನಲ್ ಆಗಿ ಒಂದು ಹೊಂದಾಣಿಕೆಯನ್ನು ಮಾಡ್ತೀವಿ. ರೀತಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ. ಸಹಕಾರಿ ಕ್ಷೇತ್ರ ಈಗಾಗಲೇ ಮಾನ್ಯ ಸಿಟಿ ರವಿಯವರು ಹೇಳಿದಂಗೆ ರಾಜಕೀಯ ಹಸ್ತಕ್ಷೇಪ ಆದರೂ ಕೂಡ ಕೆಲವು ಸರಿ ಪೊಲಿಟಿಕಲ್ ಪಾರ್ಟಿಗಳ ಕಾರ್ಯಕರ್ತರು ಅಫಿಲಿಯೇಷನ್ ಇರ್ತದೆ. ಅಫಿಲಿಯೇಷನಲ್ಲಿ ಇವತ್ತು ನಾವು ಸಹಕಾರಿ ಕ್ಷೇತ್ರದಲ್ಲಿ ಭಾಜಪ ಮತ್ತು JDS ಚಿಕ್ಕಮಗಳೂರಿನಲ್ಲಿ ನಮ್ಮ ಬಾಂಧವ್ಯ ಅಬಾಧಿತ. ಇದೊಂದು ಚುನಾವಣೆ ಅಂತ ಹೇಳಿದರೆ ಇದೊಂದು ಚುನಾವಣೆಯಲ್ಲಿ ಎಲ್ಲ ಚುನಾವಣೆಗಳು ನಾವು ಒಂದಾಗಿ ಕೆಲಸ ಮಾಡ್ತೀವಿ. ಈ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ರೈತ ಸಮುದಾಯದ ಒಂದು ಸಂಸ್ಥೆ. ಈ ಸಂಸ್ಥೆಯ ದೃಷ್ಟಿಯಿಂದ ಈ ಸಂಸ್ಥೆಗೆ ಉನ್ನತ ಪುರೋಭಿವೃದ್ಧಿಗೋಸ್ಕರ ನಾವು ಇವತ್ತು ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಒಂದಾಗಿ ಇವತ್ತು ಡೈರಿನಲ್ಲಿ ನಮಗೆ 2 ಸೀಟನ್ನು ಕೋರ್ ಕಮಿಟಿ BJPಯ ಮುಖಂಡರು ನಾವೆಲ್ಲ ಸೇರಿದಾಗ ಒಟ್ಟಾರೆ ಆಗಿರ್ತಕ್ಕಂಥ ಆ ತೀರ್ಮಾನದಂತೆ ನಾವು ಚುನಾವಣೆ 2 ಸೀಟಲ್ಲಿ ನೀವು ಒಂದು ಸರ್ ಮತ್ತು ನಿಮ್ಮ ಧರ್ಮೇಗೌಡರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರವನ್ನು ಅವರ ಮಗ ಪ್ರತಿನಿಧಿಸ್ತಾರೆ. ಡೈರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರೆಕ್ಟರ್ ಕೂಡ ಅವರಿದ್ದಾರೆ, ಹಾಲಿ ನಿರ್ದೇಶಕರು. ಬಿಳಿಕಲ್ಲಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಹಾಸನ ಹಾಲು ಒಕ್ಕೂಟದ ಡೈರೆಕ್ಟರ್. ನಾನು ಉದ್ಯಮರಲ್ಲಿ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ ಮತ್ತು ನಿರ್ದೇಶಕನಾಗಿ ಕಳೆದ 35 ವರ್ಷದಿಂದ